ಪ್ರಕಟಣೆಯ ಗ್ರಂಥ 13ನೇ ಅಧ್ಯಾಯ 7-8 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 13 verse 7 and 8. Let us hear the reading. ಇದಲ್ಲದೆ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಮತ್ತು ಸಕಲ ಕುಲ, ಪ್ರಜೆ, ಭಾಷೆ, ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಓದಿದಂತ ವಾಕ್ಯ ಭಾಗವನ್ನು, ಓದಲಿರ್ತಕ್ಕಂಥ ವಾಕ್ಯ ಭಾಗಗಳನ್ನು, ಧ್ಯಾನಿಸಲಿರ್ತಕ್ಕಂಥ ವಾಕ್ಯ ಭಾಗದ ಆತ್ಮೀಯ ಪಾಠಗಳನ್ನು ಕರ್ತನು ತಾನೇ ನಮ್ಮೆಲ್ಲರಿಗೆ ಕೂಡ ಆಶೀರ್ವದಿಸಿಕೊಡಲಿ. ಜೀವಸ್ವರೂಪನಾದ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಪ್ರಿಯ ದೇವಜನರೇ, ಕಳೆದ ದಿನದ ಧ್ಯಾನದಲ್ಲಿ ನಾವು ನೋಡಿದೆವು, ಈ ಒಂದು ಸೈತಾನನು ಅಂದರೆ ಆತನ ಅನುಯಾಯಿಗಳು, ಈ ಇಬ್ಬರು ಮೃಗಗಳು ಯಾವ ರೀತಿಯಾಗಿ 1ನೇ ವಾಕ್ಯದಿಂದ 8ನೇ ವಾಕ್ಯದಲ್ಲಿ ದೇವರ ಮಕ್ಕಳನ್ನ ಹಿಂಸಿಸುತ್ತಾರೆ ಎಂಬುದಾಗಿ ಧ್ಯಾನಿಸಿದೆವು. ಮತ್ತು ಯೋಬನ ಗ್ರಂಥ, ಪೌಲನ ಒಂದು ಜೀವಿತ, ಹಲವಾರು ವಾಕ್ಯ ಭಾಗಗಳಲ್ಲಿ ನಿಮ್ಮ ಗಮನಕ್ಕೆ ತಂದಂತಹ ಸಂಗತಿ ಏನೆಂದರೆ, ದೇವರು ಹಿಂಸೆಯನ್ನ ತನ್ನ ಹತೋಟಿಯಲ್ಲಿ ಇಡುವಂತವನಾಗಿದ್ದಾನೆ. ಅಂದರೆ ಆತನು ಅದಕ್ಕೆ ಒಂದು ಪರಿಮಿತಿಯನ್ನ ಕೊಡುವಾತನಾಗಿದ್ದಾನೆ. ಅದಕ್ಕಿಂತ ದಾಟಿ ಸೈತಾನನು ತನ್ನ ಮಕ್ಕಳ ಮೇಲೆ ಹಿಂಸೆಯನ್ನ ಆತನು ಎಸಗುವುದಿಲ್ಲ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರುತ್ತಾ, ಈ ಒಂದು ವಾಕ್ಯ ಧ್ಯಾನದಲ್ಲಿ ನಾವು ನೋಡ್ತೇವೆ, ಯಾರೆಲ್ಲ ಸೈತಾನನನ್ನ ಆರಾಧಿಸುವವರು ಎಂಬುದಾಗಿ ದೇವರ ವಾಕ್ಯವನ್ನ ನಾವು ಗಮನಿಸುವಾಗ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿ ಇರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳು ಅದಕ್ಕೆ ನಮಸ್ಕಾರ ಮಾಡುವರು. ಅಂದ್ರೆ ಮಾರ್ಟಲ್ಸ್ ಅಂದ್ರೆ ನಶಿಸಿ ಹೋಗತಕ್ಕಂಥವರು ಈ ಒಂದು ಮೃಗಕ್ಕೆ ಅವರು ಆರಾಧನೆಯನ್ನ ಮಾಡುವಂತವರಾಗಿದ್ದಾರೆ. ಪ್ರಿಯರೇ, ಗಮನಿಸಿರಿ, ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಇಂದಿನ ದಿನಗಳಲ್ಲಿ ಸೀಸರನ್ನು ಆಳ್ವಿಕೆಯನ್ನ ಮಾಡುವಾಗಲೂ ಕೂಡ ಒಂದು ಕಾನೂನನ್ನ ಆತನು ತಂದನು. ಆ ಕಾನೂನು ಏನೆಂಬುದಾಗಿ ನೋಡುವಾಗ, ಪ್ರತಿ ಮನೆಗಳಲ್ಲಿ ಸಂಜೆ ಸಮಯಗಳಲ್ಲಿ ಅಥವಾ ಎಲ್ಲರೂ ಒಂದು ನಿರ್ದಿಷ್ಟವಾದಂತ ಸಮಯದಲ್ಲಿ ಅವನ ಒಂದು ಚಿತ್ರಕ್ಕೆ ಸ್ವಲ್ಪ ಧೂಪವನ್ನ ಸಮರ್ಪಿಸಬೇಕಾಗಿತ್ತು. ಯಾರೆಲ್ಲ ಧೂಪವನ್ನ ಸಮರ್ಪಿಸುವುದಿಲ್ಲವೋ, ದೀಪವನ್ನ ಹಚ್ಚುವುದಿಲ್ಲವೋ, ಸೀಸರನೇ ನೀನೇ ಕರ್ತನು ಯಜಮಾನನೆಂಬುದಾಗಿ ಆರಾಧಿಸುವುದಿಲ್ಲವೋ ಅವರೆಲ್ಲರನ್ನು ಕೂಡ ಆ ದಿನಗಳಲ್ಲಿ ಹಿಂಸಿಸಿದರು. ಮತ್ತು ಇವರು ಸೀಸರನಿಗೆ ವಿರುದ್ಧವಾಗಿ ದಂಗೆ ಏಳತಕ್ಕಂಥವರು ಎಂಬುದಾಗಿ ಅವರನ್ನ ಸಂಹರಿಸಿದರು ಕೂಡ. ಅನೇಕರು ಹತಸಾಕ್ಷಿಗಳಾದರು ಎಂಬುದಾಗಿ ಚರಿತ್ರೆ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ಸೊ ಪ್ರಿಯ ದೈವಜನರೇ, ಈ ಒಂದು ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ 8ನೇ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸತಕ್ಕಂಥ ಒಂದು ಸಂಗತಿ ಏನೆಂದರೆ, ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿಲ್ಲವೋ ಅವರುಗಳು ಆ ಮೃಗವನ್ನ ಆರಾಧಿಸುವಂತವರಾಗಿದ್ದಾರೆ. ವಿಮೋಚನಾ ಕಾಂಡ, ಮೋಶೆ ಈ ಒಂದು ಜೀವಬಾಧ್ಯರ ಪಟ್ಟಿಯ ಹೆಸರನ್ನ ಕುರಿತು ಮಾತನಾಡುವಂತವರಾಗಿದ್ದಾರೆ. ಹಲವಾರು ವಾಕ್ಯಗಳನ್ನ ಈ ಒಂದು ಧ್ಯಾನಕ್ಕೆ ತೆಗೆದುಕೊಳ್ಳೋಣ. ಈ ಒಂದು ವಾಕ್ಯಕ್ಕೆ ಒತ್ತು ಕೊಡುವ ಸಲುವಾಗಿ ಮತ್ತು ಆ ವಾಕ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ವಾಕ್ಯಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ವಿಮೋಚನಾ ಕಾಂಡ 32ನೇ ಅಧ್ಯಾಯ 32ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಇದರ ಒಂದು ಹಿನ್ನೆಲೆಯನ್ನ ತಾವುಗಳು ಬಲ್ಲವರಾಗಿದ್ದೀರಿ. ಮೋಶೆ ತನ್ನ ಜನರ ಪಕ್ಷವಾಗಿ ದೇವರ ಬಳಿ ವಿಜ್ಞಾಪನೆ ಮಾಡುತ್ತಿದ್ದಾನೆ. ಅವರು ಮಾಡುವಂತ ವಿಜ್ಞಾಪನೆ ಏನು?
ಇವರನ್ನ ಕ್ಷಮಿಸು ಮತ್ತು ನಮ್ಮ ಪ್ರಾರ್ಥನೆಯನ್ನ ಕೇಳು. ನೀನು ನಮ್ಮೊಂದಿಗೆ ಬಾ. ನಿನ್ನ ಸನ್ನಿಧಿ ನಮಗೆ ಬೇಕು, ನಿನ್ನ ನಡೆಸುವಿಕೆ ನಮಗೆ ಬೇಕು, ನಿನ್ನ ಮಾರ್ಗದರ್ಶನ ನಮಗೆ ಬೇಕು. ನೀನು ನಮಗೆ ಮುಂದಾಗಿ ನಿನ್ನ ದೂತನನ್ನ, ನಮಗೆ ಹಿಂದಾಗಿ ನಿನ್ನ ದೂತನನ್ನ ಕಳುಹಿಸು ಎಂಬುದಾಗಿ ಮೋಶೆ ಮೊರೆ ಇಡುವಾಗ ದೇವರಿಗೆ ಒಂದು ವಿಜ್ಞಾಪನೆಯನ್ನ ಮೋಶೆ ಮಾಡುತ್ತಾನೆ. ಒಂದು ವೇಳೆ ಆ ರೀತಿಯಾಗಿ ನೀನು ಬಾರದೆ ಹೋದರೆ, ನಮ್ಮ ಪ್ರಾರ್ಥನೆಗೆ ಸದುತ್ರವನ್ನ ಕೊಡದೆ ಹೋದರೆ, ಇವರನ್ನ ಕ್ಷಮಿಸದೆ ಹೋದರೆ ನನ್ನ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಿಂದ ತೆಗೆದುಹಾಕು ಎಂಬುದಾಗಿ ಆತನು ಪ್ರಾರ್ಥಿಸಿದುಂಟು. ಹೊಸ ಒಡಂಬಡಿಕೆಯಲ್ಲೂ ಕೂಡ ಸಂತ ಪೌಲರು ಈ ಜೀವಬಾಧ್ಯರ ಪಟ್ಟಿಯನ್ನ ಕುರಿತು ಮಾತನಾಡುತ್ತಾರೆ. ಲೂಕ ಬರೆದ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಜೀವಬಾಧ್ಯರ ಪಟ್ಟಿಯನ್ನ ಕುರಿತು ಅವರು ಮಾತನಾಡುವಂತವರಾಗಿದ್ದಾರೆ. ಗಮನಿಸಿರಿ, ಲೂಕ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 10 verse 20. Let us hear the reading. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. ಯೇಸು ಸ್ವಾಮಿ ಯಾವ ವಿಷಯದಲ್ಲಿ ಸಂತೋಷ ಪಡಬೇಕು ಎಂಬುದಾಗಿ ತನ್ನ ಶಿಷ್ಯರ ಜೊತೆಗೆ ಮಾತನಾಡುತ್ತಿದ್ದಾರೆ. ಶಿಷ್ಯರು ಅವರು ಸೇವೆಗೆ ಹೋದಾಗ ದೆವ್ವಗಳು ನಡುಗಿದವು. ಅವರ ವಾಕ್ಯಕ್ಕೆ, ಅವರ ಪ್ರಾರ್ಥನೆಗೆ ನಡುಗಿದವು. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಅಧಿಕಾರವನ್ನ ಕೊಟ್ಟನು, ಸೇವೆಗೆ ಆತನು ಕಳುಹಿಸಿದನು. ಅವರ ಒಂದು ಸೇವೆ ಆಶೀರ್ವಾದಕರವಾದಂತ ಸೇವೆಯಾಗಿತ್ತು. ಈಗ ಅವರು ಹಿಂದಿರುಗಿ ತಮಗಾದ ಅನುಭವಗಳನ್ನ ಸ್ವಾಮಿಯ ಸಂಗಡ ಹಂಚಿಕೊಂಡಾಗ ಯೇಸ್ವಾಮಿ ಅವರಿಗೆ ಪ್ರೋತ್ಸಾಹ ಮಾಡುತ್ತಿದ್ದಾರೆ. ದೆವ್ವಗಳು ನಡುಗುವುದನ್ನು ಕುರಿತು ಸಂತೋಷ ಪಡಬೇಡ್ರಿ, ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿರುವುದಕ್ಕಾಗಿ ಸಂತೋಷ ಪಡಿರಿ ಎಂಬುದಾಗಿ ಆತನು ತಿಳಿಸುವಾತನಾಗಿದ್ದಾನೆ. ಮತ್ತೊಂದು ವಾಕ್ಯವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಫಿಲಿಪಿ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ. ಫಿಲಿಪಿಯನ್ಸ್ ಚಾಪ್ಟರ್ 4 verse 3. ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. ಸಪ್ರಿಯರೇ, ಈ ಒಂದು ವಾಕ್ಯವನ್ನ ಗಮನಿಸಿರಿ. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಜೀವಬಾಧ್ಯರ ಪಟ್ಟಿ ಅಥವಾ ಪುಸ್ತಕ ಎಂಬುದಾಗಿ ನಾವು ನೋಡುವಾಗ ಇದು ಜನನ ಪ್ರಮಾಣ ಪತ್ರವನ್ನ ಕುರಿತು ಮಾತನಾಡುತ್ತದೆ. ಬರ್ತ್ ಸರ್ಟಿಫಿಕೇಟ್. ನೀವು ನಾನು ತಿರುಗಿ ಹುಟ್ಟಿದ್ದೇವೆ. ನೀವು ನಾನು ಒಂದು ದಿನ ಪಾಪಿಗಳಾಗಿದ್ದೆವು. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತದಿಂದ ನನ್ನ ಮತ್ತು ನಮ್ಮೆಲ್ಲರ ಪಾಪಗಳನ್ನ ತೊಳೆದನು. ಯೋಹಾನ 1:12 ಪ್ರಕಾರವಾಗಿ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅಂದರೆ ಈ ಒಂದು ಜೀವಬಾಧ್ಯರ ಪಟ್ಟಿ ಯಾವುದಕ್ಕೆ ಸಾದೃಶ್ಯವಾಗಿದೆ, ಏನನ್ನ ಕುರಿತು ಮಾತನಾಡುತ್ತದೆ ಎಂಬುದಾಗಿ ನೋಡುವಾಗ, ನೀವು ನಾನು ಪರಲೋಕಕ್ಕೆ ಪ್ರವೇಶ ಮಾಡಬೇಕಾದರೆ, ನಾವು ತಿರುಗಿ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಿಕೋದೇಮನಿಗೆ ಯೇಸು ಸ್ವಾಮಿ ತಿಳಿಸಿದರು. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಯೌವನಸ್ಥರೇ, ನಿಮ್ಮ ಜೀವಿತವನ್ನ ಖಚಿತಪಡಿಸಿಕೊಳ್ಳಿರಿ. ನಿಮ್ಮ ಹೆಸರುಗಳು ಯೇಸು ಸ್ವಾಮಿಯ ಹಸ್ತದಿಂದ, ಶಿಲುಬೆಗೆ ಹಾಕಲ್ಪಟ್ಟ ಹಸ್ತದಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆಯಾ? 1994 ಹೆಚ್ಚು ಕಡಿಮೆ ಜೂನ್ ತಿಂಗಳು ನನ್ನ ಹೆಸರು ಕರ್ತನಾದ ಯೇಸು ಸ್ವಾಮಿಯ ಹಸ್ತದಿಂದ ಥಾಮಸ್ ಬರ್ನಾರ್ಡ್ ರಕ್ಷಣೆ ಹೊಂದಿದ್ದಾನೆ ಎಂಬುದಾಗಿ ನನ್ನ ಹೆಸರನ್ನ ಕರ್ತನು ತನ್ನ ಪುಸ್ತಕದಲ್ಲಿ, ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದನು ಎಂಬುದಾಗಿ ನಾನು ನಂಬುತ್ತೇನೆ. ಹಾಗಾದರೆ ನೀವು
ಈ ಒಂದು ಅನುಭವ ನಿಮಗಿದೆಯಾ? ಯೇಸು ಸ್ವಾಮಿಯನ್ನ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದೀರಾ? ಯೇಸು ಸ್ವಾಮಿ ಆತನು ರಕ್ಷಕನೆಂಬುದಾಗಿ ನೀವು ನಂಬುತ್ತೀರಾ? ನಿಮಗೋಸ್ಕರ ಅಂದ್ರೆ ಥಾಮಸ್ಗೋಸ್ಕರ ಆ ಸ್ಥಳದಲ್ಲಿ ನಿಮ್ಮ ಹೆಸರನ್ನು ಹಾಕಿ, ನಿಮಗೋಸ್ಕರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು, ಮೂಡಲ್ಪಟ್ಟನು, 3ನೇ ದಿನ ಪುನರುತ್ಥಾನವಾದನು, 40 ದಿನಗಳ ನಂತರ ಪರಲೋಕಕ್ಕೆ ಆರೋಹಣವಾದನು. ಆತನು ಪುನಃ ಬರುತ್ತಾನೆ, ನಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ. ಆತನು ಪುನಃ ಬರುತ್ತಾನೆ ತನ್ನ ರಾಜ್ಯವನ್ನು ಸ್ಥಾಪಿಸಲು. ಈ ನಂಬಿಕೆ ನಿಮಗಿದೆಯಾ? ಖಚಿತಪಡಿಸಿಕೊಳ್ಳಿ. ಮೊದಲನೇದಾಗಿ ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಗೆ ಸ್ಥಳ ಕೊಡಬೇಕು. ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಬೇಕು. ಎರಡನೇದಾಗಿ ಸತ್ಯವೇದವನ್ನ ಬೋಧಿಸುವಂತ ಸಭೆಗೆ ನೀವು ಹೋಗಬೇಕು. ಮೂರನೇದಾಗಿ ಸತ್ಯವೇದದ ವಾಕ್ಯದ ಪ್ರಕಾರ ದೀಕ್ಷಾಸ್ಥಾನದಲ್ಲಿ ನೀವು ಪಾಲನ್ನ ತೆಗೆದುಕೊಳ್ಳಬೇಕು. ರೋಮ 6ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ದೀಕ್ಷಾಸ್ಥಾನದಲ್ಲಿ ಪಾಲು ತೆಗೆದುಕೊಳ್ಳುವುದರ ಮೂಲಕ ಯೇಸು ಸ್ವಾಮಿಯ ಮರಣ, ಉಣ್ಣುವಿಕೆ, ಪುನರುತ್ಥಾನದಲ್ಲಿ ನಾವು ಆತನೊಂದಿಗೆ ನಮ್ಮನ್ನು ಐಕ್ಯಗೊಳಿಸಿಕೊಳ್ಳುತ್ತೇವೆ. ಈ ತಿಂಗಳು 3ನೆಯ ಕರ್ತನ ದಿನ ನಾನು ಸಭೆಗೆ ಹೋಗಿದ್ದಾಗ ಆ ಸಭೆಯಲ್ಲಿದ್ದಂಥ ಒಬ್ಬ ಯೌವನಸ್ಥ ಸಹೋದರಿ, ಆಕೆ ಹೆಸರು ಕೀರ್ತನ ಎಂಬುದಾಗಿ, ಬ್ರದರ್ ನನಗೆ ಕೆಲವು ಸಂದೇಹವಿದೆ ದೀಕ್ಷಾಸ್ಥಾನ ತೆಗೆದುಕೊಳ್ಳುವಂಥ ವಿಷಯದಲ್ಲಿ, ದಯಮಾಡಿ ನನಗೆ ತಿಳಿಸಿರಿ ಎಂಬುದಾಗಿ ಆಕೆ ಕೋರಿಕೊಂಡಾಗ ಆಕೆಯೊಂದಿಗೆ ಈ ಸಂಗತಿಗಳನ್ನು ನಾನು ಹಂಚಿಕೊಂಡೆ ಕ್ಲುಪ್ತವಾಗಿ. ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಾಕ್ಯ, ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನ ಬಳಿಗೆ ಬಂದು ನನಗೆ ದೀಕ್ಷಾಸ್ನಾನ ಮಾಡು ಕೊಡು ಎಂಬುದಾಗಿ ಯೇಸು ಸ್ವಾಮಿ ಕೇಳಿದಾಗ, ಸ್ನಾನಿಕನಾದ ಯೋಹಾನರು ಅಂದರು, ನೀನು ನನ್ನ ಬಳಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದೇನೆಂಬುದಾಗಿ ಯೇಸು ಸ್ವಾಮಿಯನ್ನು ತಡೆದರು. ಆದರೂ ಕೂಡ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನರಿಗೆ ತಿಳಿಸಿದರು, ಈಗ ನನ್ನನ್ನು ಅನುಮತಿಸು, ಹೀಗೆ ನಾನು ಮಾಡುವುದರಿಂದ ದೇವರ ನೀತಿಯನ್ನ ನೆರವೇರಿಸುವೆನೆಂಬುದಾಗಿ ತಿಳಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಕೀರ್ತನಾಗಿ ಹೇಳಿದೆ, ಪ್ರಿಯ ಸಹೋದರಿ ಕೀರ್ತನ, ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದರ ಮೂಲಕ ದೇವರು ನೀತಿವಂತನೆಂಬುದಾಗಿ ದೇವರ ನೀತಿಯನ್ನ ನೆರವೇರಿಸಿದ್ದಾರೆ. ಯೇಸು ಸ್ವಾಮಿ ಪಾಪ ಮಾಡಿಲ್ಲ, ಆದರೂ ಕೂಡ ದೀಕ್ಷಾಸ್ನಾನ ತೆಗೆದುಕೊಂಡ್ರು. ಈ ಒಂದು ಸಂದೇಶವನ್ನ ಕೇಳುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಜೀವಿತದಲ್ಲಿ ನಿನ್ನ ಹೃದಯವನ್ನ ಯೇಸು ಸ್ವಾಮಿಗೆ ಕೊಟ್ಟಿದ್ದೀಯಾ? ಯೇಸು ಸ್ವಾಮಿಯನ್ನ ನೀನು ಸ್ವೀಕರಿಸಿಕೊಂಡಿದ್ದೀಯಾ? ಎರಡನೇದಾಗಿ ಸತ್ಯವೇದವನ್ನ ಬೋಧಿಸುವಂತ ಸಭೆಗೆ ನೀನು ಹೋಗುತ್ತಿದ್ದೀಯಾ? ಮೂರನೇದಾಗಿ ದೀಕ್ಷಾಸ್ಥಾನದಲ್ಲಿ ನೀನು ಪಾಲು ತೆಗೆದುಕೊಂಡಿದ್ದೀಯಾ? ಲೂಕ ಬರೆದ ಸುವಾರ್ತೆ 7ನೇ ಅಧ್ಯಾಯ 29-30 ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಲೂಕ್ ಗಾಸ್ಪಲ್ ಚಾಪ್ಟರ್ 7 verse 29 and 30. ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಆದರೆ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದುದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು ಎಂಬುದೇ. ಫರಿಸಾಯರು, ಸದುಕಾಯರು ಅವರು ದೀಕ್ಷಾಸ್ಥಾನದಲ್ಲಿ ಪಾಲು ತೆಗೆದುಕೊಳ್ಳಲಿಲ್ಲ. ಅದಕ್ಕೆ ಕಾರಣವನ್ನ ಲೂಕ 7ನೇ ಅಧ್ಯಾಯ 29-30 ವಾಕ್ಯಗಳಲ್ಲಿ ಓದುತ್ತೇವೆ. ದೇವರ ಸಂಕಲ್ಪವನ್ನ ಅವರು ನಿರಾಕರಿಸಿದರು. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನೀನು ದೀಕ್ಷಾಸ್ನಾನ ತೆಗೆದುಕೊಳ್ಳದೆ ಹೋದರೆ ನಿನ್ನ ಜೀವಿತದಲ್ಲಿ ದೇವರ ಸಂಕಲ್ಪ ಬೇಡ ಎಂಬುದಾಗಿ ನೀನು ಹೇಳುತ್ತಿ, ದೇವರ ಉದ್ದೇಶ ಬೇಡ ಎಂಬುದಾಗಿ ಹೇಳುತ್ತಿ. ನಿನ್ನ ಜೀವಿತವನ್ನ ಪರೀಕ್ಷಿಸಿಕೋ. ನನ್ನ ಮಾತುಗಳನ್ನ ಕೇಳಿಸಿಕೊಳ್ಳಬೇಡ. ಕರ್ತನು ತನ್ನ ವಾಕ್ಯದ ಮೂಲಕ ನಿನ್ನೊಂದಿಗೆ ಮಾತನಾಡುತ್ತಿದ್ದಾನೆ, ತನ್ನ ಆತ್ಮನ ಮೂಲಕ ನಿನ್ನೊಂದಿಗೆ ಮಾತನಾಡುತ್ತಿದ್ದಾನೆ. ನಿನ್ನ ಜೀವಿತದಲ್ಲಿ ದೇವರು ಆತನ ಉದ್ದೇಶವನ್ನು ನೆರವೇರಿಸಬೇಕಾದರೆ ನೀನು ದೀಕ್ಷಾಸ್ಥಾನದಲ್ಲಿ ಆತನಿಗೆ ವಿಧೇಯತೆಯನ್ನು ತೋರಲೇಬೇಕು. ಫರಿಸಾಯರು, ಸದ್ದುಕಾಯರು ದೇವರ ಸಂಕಲ್ಪವನ್ನ ನಿರಾಕರಿಸಿದರು. ನೀವು ನಾನು
ಒಂದು ವೇಳೆ ಯಾರು ಈ ಒಂದು ದೇವರ ವಾಕ್ಯವನ್ನ ಕೇಳುತ್ತಿದ್ದಾರೋ, ದೀಕ್ಷಾಸ್ನಾನದಲ್ಲಿ ಪಾಲು ತೆಗೆದುಕೊಳ್ಳದೆ ಇನ್ನೂ ನಡೆದುಕೊಳ್ಳುತ್ತಿದ್ದಾರೋ, ಜೀವಿಸುತ್ತಿದ್ದಾರೋ, ದೀಕ್ಷಾಸ್ನಾನದ ಪ್ರಾಮುಖ್ಯತೆಯನ್ನ ಅರಿಯದೇ ಇದ್ದಾರೋ, ಅವರೊಂದಿಗೆ ಈ ವಾಕ್ಯಗಳನ್ನು ನಾನು ಮಾತನಾಡುತ್ತಿದ್ದೇನೆ. ನನ್ನ ಪ್ರಿಯ ಸೋದರ ಸೋದರಿಯೇ, ಒಂದು ವೇಳೆ ನಿನಗೆ ಸಂದೇಹವಿರುವುದಾದರೆ ನಿಮ್ಮ ಸಭಾ ಪಾಲಕರ ಬಳಿ ಹೋಗಿ ಕೇಳಿರಿ. ದೀಕ್ಷಾಸ್ನಾನ ತೆಗೆದುಕೊಂಡಂತ ದೇವ ಜನರನ್ನ ಕೇಳಿರಿ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿದೆ. ನೀವು ನಾನು ಆತನ ವಾಕ್ಯಕ್ಕೆ ವಿಧೇಯತೆಯನ್ನ ತೋರಬೇಕು. ಪ್ರಾರ್ಥಿಸಿರಿ, ಕರ್ತನು ನಿಮಗೆ ಆತ್ಮನಿಂದ ನಡೆಸುತ್ತಾನೆ. ಕರ್ತನಿಗೆ ವಿಧೇಯರಾಗಿರಿ. ದೇವರು ನಿಮ್ಮ ಜೀವಿತದಲ್ಲಿ ಆತನ ಸಂಕಲ್ಪ, ಆತನ ಉದ್ದೇಶವನ್ನ ನೆರವೇರಿಸುವಾತನಾಗಿದ್ದಾನೆ. ಇಲ್ಲದೆ ಹೋದರೆ ನಿಮ್ಮ ಜೀವಿತದಲ್ಲಿ ದೇವರ ಸಂಕಲ್ಪವನ್ನ ಯಾವ ರೀತಿಯಾಗಿ ಈ ಫರಿಸಾಯರು, ಸದ್ದುಕಾಯರು ನಿರಾಕರಿಸಿದರೋ ಅವರ ಸ್ಥಾನದಲ್ಲಿ ನೀವು ಸಹ ಕಂಡು ಬರುವಂತವರಾಗಿದ್ದೀರಿ. ನಿಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳಿರಿ. ಗಲಾತ್ಯ 3:27 ಹೇಳುತ್ತದೆ, ಯೇಸು ದೀಕ್ಷಾಸ್ನಾನದ ಮೂಲಕ ಯೇಸು ಕ್ರಿಸ್ತನನ್ನ ನಾವು ಧರಿಸಿಕೊಳ್ಳುವಂತವರಾಗಿದ್ದೇವೆ. ಸೋ ಪ್ರಿಯರೇ, ನೀವು ನಾನು ಯೇಸು ಸ್ವಾಮಿಯನ್ನ ಧರಿಸಿಕೊಳ್ಳೋಣ. ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಕರ್ತನ ವಾಕ್ಯಕ್ಕೆ ನಾವು ವಿಧೇಯರಾಗೋಣ. ದೀಕ್ಷಾಸ್ನಾನ ಪಾಲು ತೆಗೆದುಕೊಳ್ಳೋಣ. ಸಭೆಗೆ ನಾವು ಹೋಗೋಣ. ದೇವರ ವಾಕ್ಯದಲ್ಲಿ ನಾವು ಬೆಳೆಯೋಣ. ಆಗ ಸಹೋದರಿ ಅಂಬಿಕಾ, ಪೂಜಾ ಕುಟುಂಬದವರು ಬಹಳ ಸುಂದರವಾದಂತ ಹಾಡನ್ನ ಹಾಡಿದರು. ಸ್ವಲ್ಪ ಕಾಲ ಉಂಟು, ಕರ್ತನ ಸೇವೆಯನ್ನ ಮಾಡೋಣ. ನಾಚಿಕೆ ಪಡೋದೇ ಇರೋಣ. ಅನೇಕ ಆತ್ಮಗಳು ರಕ್ಷಣೆ ಹೊಂದದೇ ಇದ್ದಾರೆ. ಆ ರೀತಿಯಾಗಿ ಹಂತ ಹಂತವಾಗಿ ನಮ್ಮ ಜೀವಿತದಲ್ಲಿ ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ನಮ್ಮನ್ನು ಸಮರ್ಪಿಸಿಕೊಂಡ ಜೀವಿತವನ್ನ ನಾವುಗಳು ಜೀವಿಸೋಣ. ಸಂಕಟ ಕಾಲ, ಮಹಾ ಸಂಕಟ ಕಾಲವನ್ನ ಕುರಿತು ಧ್ಯಾನಿಸುತ್ತಿದ್ದೇವೆ. 1-13 ಅಧ್ಯಾಯ 1-8 ವಾಕ್ಯಗಳು ಸಮುದ್ರದ ಒಳಗಿಂದ ಬಂದಂತ ಮೃಗವನ್ನ ಕುರಿತು, ಅದರ ಒಂದು ಗುಣಲಕ್ಷಣಗಳನ್ನ ಕುರಿತು, ಅದರ ಒಂದು ರೂಪವನ್ನ ಕುರಿತು, ಅದರ ಒಂದು ಅಧಿಕಾರವನ್ನ ಕುರಿತು, ಅದು ಏನು ಮಾಡುತ್ತದೆ ಎಂಬುದಾಗಿ ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಸೊ ಪ್ರಿಯ ಸೋದರ ಸೋದರಿಯರೇ, ಮತ್ತೊಂದು ಆತ್ಮೀಯ ಪಾಠವನ್ನ ಈ ವಾಕ್ಯಕ್ಕೆ ಸೇರಿಸಲು ಬಯಸುತ್ತೇನೆ. ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಫಿಲಿಪಿ 3ನೇ ಅಧ್ಯಾಯ 20ನೇ ವಾಕ್ಯ. Philippians chapter 3 verse 20. Let us hear the reading. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಫಿಲಿಪಿ 3:20 ಸಿಸ್ಟರ್. ಹೌದು ಬ್ರದರ್, 3:20. ನಾವು ಪರಲೋಕ ಸಂಸ್ಥಾನದವರು. ಅದು 19 ಒಳಗೆ ಬರ್ತದೆ. ಹೌದಾ? 3:19. ಕರೆಕ್ಟ್. ಪ್ಲೀಸ್ ದಯಮಾಡಿ ಓದಿ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ನಾವಾದರೋ ಪರಲೋಕ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಸುಪ್ರಿಯ ದೈವಜನರೇ, ನೀವು ನಾನು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಪರಲೋಕ ಸಂಸ್ಥಾನದವರೆಂಬುದಾಗಿ ಸಂತ ಪೌಲರು ಫಿಲಿಪಿ 3ನೇ ಅಧ್ಯಾಯ 19 ಕನ್ನಡ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ 20ನೇ ವಾಕ್ಯದಲ್ಲಿ ನಾವು ಓದುವಂತವರಾಗಿದ್ದೇವೆ. ಆದ ಕಾರಣ ನೀವು ನಾನು ಧೈರ್ಯವಾಗಿ ಹೇಳಲು ಸಾಧ್ಯವೋ, ನಾನು ಪರಲೋಕ ಸಂಸ್ಥಾನದವನು, ನಾನು ಪರಲೋಕ ಸಂಸ್ಥಾನದವಳು ಎಂಬುದಾಗಿ ನಂಬಿಕೆಯಿಂದ ಹೇಳಲು ಸಾಧ್ಯವೋ? ನೀವು ನಾನು ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಾಕ್ಯ. ಮಾನವ ಮಿತಿಯಿಂದ ದೈವ ಆಲೋಚನೆಗಳನ್ನ, ದೇವರ ಮಾತುಗಳನ್ನ ನಿಮ್ಮೊಂದಿಗೆ ಆಡುತ್ತಿದ್ದೇನೆ. ದಯಮಾಡಿ ವಾಕ್ಯಕ್ಕೆ ಕಿವಿಗೊಡ್ರಿ. ವಾಕ್ಯಕ್ಕೆ ನೀವು ವಿಧೇಯತೆಯನ್ನು ತೋರುವುದಾದರೆ ದೇವರು ನಿಮ್ಮನ್ನ ಘನಪಡಿಸುವನು. ದೇವರು ನಿಮ್ಮನ್ನ ಉದ್ಧರಿಸುವಾತನಾಗಿದ್ದಾನೆ. ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ ಎಂಬುದಾಗಿ ದೇವರು ತಿಳಿಸಿದ್ದಾನೆ. ಸೊ ಪ್ರಿಯ ಸೋದರ ಸೋದರಿಯರೇ, ದೇವರಿಂದ ಸನ್ಮಾನವನ್ನ ಹೊಂದಿಕೊಳ್ಳೋಣ. ದೇವರ ಕಡೆಗೆ ನಾವು ನೋಡೋಣ, ಮನುಷ್ಯರ ಕಡೆಗೆ ಅಲ್ಲ, ಸಮಾಜದ ಕಡೆಗೆ ಅಲ್ಲ, ನಮ್ಮ ಸುತ್ತಲೂ ಜರುಗುತ್ತಿರುವಂತ ಪರಿಸ್ಥಿತಿಯ ಕಡೆಗೆ ಅಲ್ಲ, ನಮ್ಮ ಕರ್ತನ ಕಡೆಗೆ ನಾವು ನೋಡೋಣ. 10ನೇ ವಾಕ್ಯ, 9-10 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಕಿವಿಯುಳ್ಳವನು ಕೇಳಲಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು.
ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು. ಇದರಲ್ಲಿ ದೇವಜನರ ತಾಳ್ಮೆಯೂ ನಂಬಿಕೆಯೂ ತೋರಿ ಬರುತ್ತವೆ ಎಂಬುದೇ. ಸೊ ಪ್ರಿಯರೇ, ಕಿವಿಯುಳ್ಳವನು ಕೇಳಲಿ. ವಾಕ್ಯವನ್ನು ಕೇಳಿದ್ದೇವೆ. ನಂತರ ಏನು ಮಾಡೋಣ? ವಾಕ್ಯಕ್ಕೆ ವಿಧೇಯತೆಯನ್ನು ತೋರೋಣ. ಒಂದು ವೇಳೆ ವಾಕ್ಯದ ಪ್ರಕಾರ ನಿಮಗೆ ನಡೆಯಲು ಕಷ್ಟವಾಗುವುದಾದರೆ ಕರ್ತನಿಗೆ ಪ್ರಾರ್ಥನೆ ಮಾಡಿ, ಪ್ರಿಯ ಯೇಸುವೆ, ನಿನ್ನ ವಾಕ್ಯವು ನನ್ನ ಮನಸ್ಸನ್ನು ಚುಚ್ಚುತ್ತಿದೆ. ನಿನ್ನ ವಾಕ್ಯವು ನನ್ನ ಹೃದಯದ ಜೊತೆಗೆ ಮಾತನಾಡುತ್ತಿದೆ. ನಿನ್ನ ವಾಕ್ಯದ ನಿಮಿತ್ತ ನಾನು ದುಃಖ ಪಡುತ್ತಿದ್ದೇನೆ. ಯಾಕೆಂದರೆ ಆ ವಾಕ್ಯದ ಪ್ರಕಾರ ನನ್ನಿಂದ ನಡೆಯಲು ಸಾಧ್ಯವಾಗುತ್ತಿಲ್ಲ. ಆದರೂ ಕೂಡ ಕರ್ತನೆ, ನಾನು ಬಲಹೀನನು, ನನಗೆ ಸಹಾಯ ಮಾಡು. ನಿನ್ನ ವಾಕ್ಯದಂತೆ ನಾನು ನಡೆಯುವುದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ ಕರ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಆತನು ನಿಮ್ಮನ್ನ ಕೈ ಹಿಡಿದು ಕರೆದೊಯ್ಯುತ್ತಾನೆ. ನಿಮ್ಮನ್ನು ಆತನ ಮಾರ್ಗದಲ್ಲಿ ಆತನು ನಡೆಸುವಾತನಾಗಿದ್ದಾನೆ. ಕಿವಿಯುಳ್ಳವನು ಕೇಳಲಿ. ಪದೇ ಪದೇ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲೂ ಕಿವಿಯುಳ್ಳವನು ಕೇಳಲಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಬರೆಯಲ್ಪಟ್ಟಿವೆ. ಸೊ ಈ ಸಂಜೆ ವೇಳೆಯಲ್ಲಿ ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಪ್ರೋತ್ಸಾಹಪಡಿಸಲಿ. 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅನೇಕರು ಕತ್ತಿಯಿಂದ ಕೊಲ್ಲಲ್ಪಡ್ತಾರೆ, ಅನೇಕರು ಸೆರೆಗೆ ಒಯ್ಯಲ್ಪಡುವಂತವರಾಗಿದ್ದಾರೆ. ಇದರಲ್ಲಿ ದೇವಜನರ ತಾಳ್ಮೆಯು ನಂಬಿಕೆಯು ತೋರಿ ಬರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನು ದೇವರ ಮಕ್ಕಳ ಭದ್ರತೆಯಾಗಿದ್ದಾನೆ. ನಿಮ್ಮ ನನ್ನ ಭದ್ರತೆ, ಸುರಕ್ಷತೆ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸುಸ್ವಾಮಿ ಒಂದು ಭಾಗದಲ್ಲಿ ದೇವರ ವಾಕ್ಯದಲ್ಲಿ ಅವರು ಈ ರೀತಿಯಾಗಿ ಹೇಳಿದರು, ಈ ಲೋಕದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಮ್ಮನ್ನು ಕೊಲ್ಲಬಹುದು, ಸೆರೆಗೆ ಹಾಕಬಹುದು, ಆದರೆ ದೇಹವನ್ನು ಪ್ರಾಣವನ್ನು ನರಕಕ್ಕೆ ಹಾಕುವಂತ ಯಜಮಾನನಿಗೆ, ಪರಲೋಕದ ತಂದೆಗೆ ಹೆದರಿರಿ ಎಂಬುದಾಗಿ ಆತನು ತಿಳಿಸಿದ್ದಾನೆ. ಮತ್ತೊಂದು ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಅಂದರೆ 8ನೇ 9, 10 ವಾಕ್ಯದ ಪ್ರಕಾರ ಸೈತಾನನು ಅನೇಕರನ್ನ ರಕ್ತ ಸಾಕ್ಷಿಗಳನ್ನಾಗಿ ಕತ್ತಿಯಿಂದ ಕೊಲ್ಲುತ್ತಾನೆ ಎಂಬುದಾಗಿ ನೋಡುವಾಗ, ಆ ದಿನಗಳಲ್ಲಿ ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದಲ್ಲಿ ದೇವರ ಮಕ್ಕಳು ಈ ಮನುಷ್ಯನ ಸಂಖ್ಯೆಯನ್ನ ಸೂಚಿಸುವಂತ 666 666 ಯಾರು ಅದನ್ನ ಹೊಂದಿಕೊಳ್ಳುವುದಿಲ್ಲವೋ ಅವರು ಮಾರುವುದಕ್ಕಾಗಲಿ ಪಡೆದುಕೊಳ್ಳುವುದಕ್ಕಾಗಲಿ ಸಾಧ್ಯವಿಲ್ಲ. ಅಂತ ಒಂದು ಕಠಿಣ ಕಾಲದಲ್ಲೂ ಕೂಡ ದೇವರು ತನ್ನ ಮಕ್ಕಳನ್ನ ಪೋಷಿಸುವಾತನಾಗಿದ್ದಾನೆ ಎಂಬ ಸಂಗತಿಯನ್ನ ನಿಮಗೆ ಆಗಲೇ ನಾನು ಧ್ಯಾನದಲ್ಲಿ ತಿಳಿಸಿದ್ದೇನೆ. ಅದ್ಭುತ ರೀತಿಯಲ್ಲಿ ದೇವರು ತನ್ನ ಮಕ್ಕಳನ್ನ ಕಾಪಾಡುವನೆಂಬುದಾಗಿ ಹೇಳಿದ್ದೇನೆ. ಆದರೂ ಅದನ್ನು ನೆನಪು ಮಾಡಿಕೊಳ್ಳ್ರಿ. ಯಾವ ರೀತಿಯಾಗಿ ಎಲೀಯನನ್ನ ದೇವರು ಆ ಸಾರೆಪ್ತ ಊರಿನಲ್ಲೂ ಆ ವಿಧವೆಯ ಬಳಿಯಲ್ಲೂ ಕೆರೀತ್ ಹಳ್ಳದಲ್ಲೂ ಯಾವ ರೀತಿಯಾಗಿ ದೇವರು ಕಾಪಾಡಿದ, ಮತ್ತು ಅಡವಿಯ ಪ್ರಯಾಣದಲ್ಲಿ ಮನ್ನವನ್ನ ಕೊಟ್ಟನು, ನೀರನ್ನ ಕೊಟ್ಟನು, ಯಾವ ರೀತಿಯಾಗಿ ದೇವರು ತನ್ನ ಮಕ್ಕಳನ್ನ ಕಾಪಾಡಿದ, ಪೋಷಿಸಿದ, ನಡೆಸಿದ ಎಂಬ ಸಂಗತಿಯನ್ನ ನಾವು ಬಲ್ಲವರಾಗಿದ್ದೇವೆ. ಅದೇ ರೀತಿಯಾಗಿ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದಲ್ಲೂ ದೇವರು ತನ್ನ ಮಕ್ಕಳನ್ನ ಕಾಪಾಡುವಾತನಾಗಿದ್ದಾನೆ. ಸೊ ದೇವರ ಮಕ್ಕಳಿಗೆ ಮತ್ತು ಈ ಲೋಕದಲ್ಲಿ ನಮ್ಮೆಲ್ಲರಿಗೆ ಕರ್ತನಾದ ದೇವರು ಭದ್ರತೆಯಾಗಿದ್ದಾನೆ. ನೀವು ನಾನು ತಾಳ್ಮೆಯಿಂದಿರೋಣ, ನಂಬಿಕೆಯನ್ನ ಕಾಪಾಡಿಕೊಳ್ಳೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ